ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರು. ನನ್ನ ಮಗಳು ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಈ ಥರ ಮಾಡ್ತಾಳೆ, ಮತ್ತೇನೇ ಇಲ್ಲ. ಹಾಯ್ ಮಾಡು. ಮಮ್ಮ ಆಯಿತು. ಸರಿ ಕೇಳು. ಮಮ್ಮ ಆಯಿತು. ಎಲ್ಲರೂ ಹೇಗಿದ್ದೀರಾ? ನೋಡು, ಎರಡು ಜುಟ್ಟ ಹಾಕೊಂಡಿದ್ದು, ಜುಟ್ಟ ಬಿಚ್ಚೋದು ಹಾಕಿದ್ದಾಳೆ. ಆ ಕೂದಲು ಮಾತ್ರ ಹಂಗೆ ನಿಂತ್ಕೊಂಡಿದೆ. ಓಕೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ಊಟ ಆಯಿತಾ? ನಮ್ಮದೇನು ಊಟ ಆಗಿಲ್ಲ. ತರಕಾರಿ ಏನೂ ಇಲ್ಲಾಗಿತ್ತು. ನಾನು ನನ್ನ ಮಗಳು ಬಿಟ್ಟು ತಗೊಬಂದ್ವಿ. ಇವಾಗ ಪಲಾವ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಪಲಾವ್ ಆದಮೇಲೆ ಊಟ ಮಾಡಿಬಿಟ್ಟು ಅಲ್ಲಿ ಕಾಣಿಸಲ್ಲ ಮಗನ, ಇಲ್ಲಿ ಕೂತ್ಕೊಳ್ಳೋಣವ. ಪಲಾವ್ ಆದಮೇಲೆ ಊಟ ಮಾಡಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಯಾರಿಲ್ಲ ಇನ್ನೂ ನಂಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಇನ್ನೇನು ಹೆಚ್ಚು ವೀಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿ. ಏನಾಯ್ತು ಈಗ? ನನ್ನ ಮಗಳು ನೋಡಿ ಬೆಳಗ್ಗೆ ರಂಗೋಲಿ ಹಾಕಿದ್ದನ್ನೆಲ್ಲ ಹಾಳು ಮಾಡಿದ್ದಾರೆ, ತೋರಿಸ್ತೀನಿ. ಅಡುಗೆ ಮಾಡ್ಕೊಬರೋದ್ರೊಳಗೆ ರಂಗೋಲಿ ಎಲ್ಲ ಹಾಳು ಮಾಡಿ ನೀರಿನ ಬಾಟ್ಲಿಂದು ಆ ಸ್ಟಿಕ್ಕರೆಲ್ಲ ಕಿತ್ತಿ ನೋಡಿ ಏನು ಕೆಲಸ ಇವತ್ತು ಅಂತ. ಮತ್ತು ಫ್ರೆಂಡ್ಸ್, ಇವತ್ತು ಯಾಕೋ ಮಳೆ ಇಲ್ಲ, ಇಷ್ಟೊತ್ತಾದರೂ ಮಳೆ ಬಂದಿಲ್ಲ. ಏನೆಲ್ಲ ಹೀಗೆ ಆಗಿದ್ದೀರಿ. ಮಧ್ಯಾಹ್ನ ತನಕ ಫುಲ್ ಬಿಸಿಲು, ಆಮೇಲೆ ಸಡನ್ಲಿ ಮಳೆ. ನಮ್ಮಮ್ಮ ಹೇಳ್ತಾ ಇದ್ರಪ್ಪ, ಮಧ್ಯಾಹ್ನ ತನಕ ಬಿಸಿಲು, ಆಮೇಲೆ ಫುಲ್ ಮಳೆ, ಚಿಟಿ ಚಿಟಿ ಮಳೆ ಅಂತ. ಯಾರ್ಯಾರು ಮಲ್ನಾಡಿದ್ರಿ ಅವ್ರಿಗೆಲ್ಲ ಅನುಭವ. ಏನು? ಓಕೆ, ನೀನು ಡ್ಯಾನ್ಸ್ ಮಾಡುವಂದು ಅವರಿಗೆಲ್ಲ ಡ್ಯಾನ್ಸ್ ಮಾಡಿ ತೋರಿಸು. ಹಾಂ ಏನು ಬಾಯ್ಲೇನದೆ? ಹಾಂ ಏನೂ ಇಲ್ಲ. ಫ್ರೆಂಡ್ಸ್, ಕುಕ್ಕರ್ ವಿಸಲ್ ಎಲ್ಲ ಕಡಿಮೆ ಆಯಿತು, ರೆಡಿ ಆಯ್ತಾ? ಏನು ಹೇಗಿದೆ ಅಂತ ತೋರಿಸ್ತೀನಿ. ಟ್ರೈನ್ ಆಯ್ತಾ? ನನ್ನ ಮಗಳು ಕಿಟಕಿಯಿಂದ ನಿಂತ್ಕೊಂಡು ಟ್ರೈನ್ ನೋಡ್ತಾ ಇದ್ದಾಳೆ. ಅಲ್ಲಿ ಕಿಟಕಿ ಹೊರಗೆ ಆ ಕಡೆ ಕಾಣಿಸಲ್ಲ ಅಂತದೆ, ಅಲ್ಲಿ ಒಬ್ರು ಅಂಕಲ್ ಒಂದು ಅಷ್ಟೇ ಕಾಣ್ತದೆ. ಅಲ್ಲಿ ಒಂದು ಟ್ರೈನ್ ಹೋಗುತ್ತೆ, ಕಾಣಿಸಲ್ಲ. ಈ ಮನೆ ಹಿಂದ್ಗಡೆ ಒಂದು ಟ್ರೈನ್ ಹೋಗುತ್ತೆ, ಅಲ್ಲೇ ಅದನ್ನು ಡೈಲಿ ನೋಡ್ತಾಳೆ. ನಾನು ಹೇಳಿದೆ ರೂಮಲ್ಲಿ ಹೋಗಿ ನೋಡಿ ಕಾಣಿಸುತ್ತೆ. ಐಸ್ ಕ್ರೀಮ್ ಇಲ್ಲ ಮಗನದ್ರಾಗೆ ಅಂದೆ, ಇಲ್ಲೇ ನಿಂತ್ಕೊಂಡು ಸಾಹಸ ಮಾಡ್ಕೊಂಡು ನೋಡ್ತಾರೆ. ಏನು ವಿಡಿಯೋ ಮಾಡಿಕೊಟ್ಟಿಲ್ಲ ಫ್ರೆಂಡ್ಸ್, ತುಕ್ಕಾಪಟ್ಟೆ ಕಿಲೋ ಬಾಂದೇವ್ರೆ. ಓಕೆ ಫ್ರೆಂಡ್ಸ್, ಹೆಂಗಾಗಿದೆ ಅಂತ ನೋಡಿ. ನನಗೆ ಹಂಗೆಲ್ಲ ಮಾಡಬೇಡಿ, ಹೋಗ್ತೆ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಚಿಲ್ಲಿ ಪೌಡ್ರೇನೂ ಹಾಕಿಲ್ಲ. ಪುದೀನ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಇದೆಲ್ಲ ಹಾಕಿಬಿಟ್ಟು ಮಿಕ್ಸಿ ಮಾಡಿದೆ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಮಿಕ್ಸಿ ಮಾಡಿದೆ. ಚಿಲ್ಲಿ ಪೌಡ್ರ್ ಹಾಕಿಲ್ಲ, ತುಂಬ ಖಾರ ತಿನ್ನಲ್ಲ. ಮತ್ತು ನಾವು ಮೊಸರು ಹಾಕ್ಕೊಂಡು, ನನಗೆ ಇಷ್ಟ ಆಗಲ್ಲ, ನನ್ನ ಹಸ್ಬೆಂಡ್ ನನ್ನ ಮಗಳು ಇಷ್ಟ. ನನ್ನ ಮಗಳು ಅನ್ನ ಒಂದು ಸ್ವಲ್ಪನೂ ತಿನ್ನಲ್ಲ, ಅಷ್ಟು ಮೊಸರು ತಿಂದೆ ಖಾಲಿ ಮಾಡ್ತಾರೆ. ಅದಕ್ಕೆ ನಾನು ಮೊಸರು ತಂದ್ರಕ್ಕೆ ಹೋಗಲಿಲ್ಲ, ಖಾಲಿ ಇಷ್ಟೇ ಮಾಡಿಕೊಂಡು ಊಟ ಮಾಡಿದ್ದು. ಓಕೆ, ಇವಾಗ ಸರ್ವ್ ಮಾಡೋಣ. ಓಕೆ ಫ್ರೆಂಡ್ಸ್, ಊಟ ಹಾಕೋ ಬಂದಿದ್ದೀನಿ. ಊಟ ಮಾಡಬೇಕಲ್ಲ, ನನಗೆ ನನ್ನ ಮಗಳಿಗೆ ಹಾಕೋ ಬಂದಿದ್ದೀನಿ. ಊಟ ಮಾಡಬೇಕು. ಓಕೆ ಫ್ರೆಂಡ್ಸ್, ಊಟ ಮಾಡಬೇಕು. ಊಟ ಮಾಡಿಬಿಟ್ಟು ವಿಡಿಯೋ ಮುಂದುವರಿಸ್ತೀನಿ. ಯಾಕಂದರೆ ಊಟ ಮಾಡ್ತಾ ಮೊಬೈಲ್ ಮಾಡ್ತಾ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೆ ಊಟ ಮಾಡೋಣ. ಸಖತ್ತಾಗಿ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಫ್ರೆಂಡ್ಸ್, ನಿಜ ಸಖತ್ತಾಗಿದೆ. ಸಾಲ್ಟಿಗೆ ಮುರ್ಕಂತವ. ನಾನು ಹೇಗೆ ಏನೇನು ಹಾಕಿದ್ದೀನಿ ಅಂತ ಸಿಂಪಲಾಗಿ ಹೇಳ್ತೀನಿ ಫ್ರೆಂಡ್ಸ್. ನಾನು ಏನು ಜಾಸ್ತಿ ಹಾಕ್ಕೊಡ್ತೀನಿ. ನಾನು ಜಾಸ್ತಿ ಓವರಾಗಿ ಮಾಡೋಕ್ಕೋದ್ರೆ ತಿನ್ನೋಕ್ಕಾಗಲ್ಲ. ಸೊ ಬಿಡು. ಎಲ್ಲ ಕೂತ ಕಾಣಿಸ್ತದೆ, ಬಿಡು. ಓಕೆ ಫ್ರೆಂಡ್ಸ್, ನಾನೇನು ಸಿಂಪಲ್ಲಾಗಿ ಪಲಾವ್ ಮಾಡಿದ್ದು. ಹೇಗೆ ಮಾಡಿದೆ ಅಂತ ನಾನು ಹೇಳ್ತೀನಿ, ಯಾಕಂದರೆ ತೋರ್ಸೋಕ್ಕಾಗಿಲ್ಲ ನನಗೆ. ನನ್ನ ಮಗಳದು ಲೇಟ್, ಒಂದು ಊಟಕ್ಕೆ ಲೇಟ್ ಆಯಿತು. ಇನ್ನೊಂದು ಅಂದರೆ ನನ್ನ ಮಗಳು ಈ ಕೀಟೆ ಮಾಡ್ತಾಯಿದ್ಲು, ಸೊ ಅದಕ್ಕೆ ತೋರ್ಸೋಕ್ಕಾಗಿಲ್ಲ. ಮತ್ತು ನನ್ನ ಹಸ್ಬೆಂಡ್ ಫೋನ್ ಮಾಡ್ತಾಯಿದ್ರು. ಅವ್ರು ಏನು ಹೈದ್ರಾಬಾದಲ್ಲಿದ್ದಾರಲ್ಲ, ಸೊ ಮತ್ತು ನಂಗೆ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ನಾನು ಇಲ್ಲಿ ಏನೇನು ಹಾಕಿದ್ದೀನಿ ಅಂತ ಹೇಳಿ ನಾನು ಹೇಳ್ತೀನಿ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಇಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಪುದೀನ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4ರಿಂದ 5 ಹಸಿಮೆಣ್ಸಿನ್ಕಾಯಿ, 1 ಇಂಚಷ್ಟು ಶುಂಠಿ, ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಆಮೇಲೆ 1 ಇಂಚಷ್ಟು ಏನು ಚಕ್ಕೆ, ಒಂದು ಇದು ಬರುತ್ತಲ್ಲ ಚಕ್ರ ಮುಗ್ಗು ಅಂತ ಬರುತ್ತೆ, ಅದು ಅಷ್ಟೇ. ಒಂದು ಪೂರ್ತಿ ಹಾಕ್ಕೊಂಡಿಲ್ಲ, ಅದರಲ್ಲಿ ಜಸ್ಟ್ ಒಂದು 2ರಿಂದ 3 ಕಟ್ ಮಾಡಿ ಹಾಕ್ಕೊಂಡೆ. ಆಮೇಲೆ 4ರಿಂದ 5 ಇದು ಲವಂಗ ಹಾಕಿದ್ದೀನಿ ಅಷ್ಟೇ, ಮತ್ತೇನೂ ಹಾಕಲಿಲ್ಲ. ಅದಾದಮೇಲೆ ತರಕಾರಿ ನಿಮ್ಗೆ ಏನು ಬೇಕೋ ತರಕಾರಿ ಹಾಕೊಳ್ಳಿ, ಪರವಾಗಿಲ್ಲ. ಅಷ್ಟಾದಮೇಲೆ ನಾನು ಇಲ್ಲಿ ಇದಿರುತ್ತಲ್ಲ ಪಲಾವ್ ಎಲೆ ಹಾಕಿಬಿಟ್ಟು
ಮತ್ತೇನು ಹಾಕಿಲ್ಲ, ನಾನು ಡೈರೆಕ್ಟಾಗಿ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ತರಕಾರಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಟೊಮೆಟೊ ಹಾಕಿ ಫ್ರೈ ಮಾಡಿಕೊಂಡೆ. ಎಲ್ಲ ಫ್ರೈ ಆದಮೇಲೆ ನಾನು ಮಿಕ್ಸಿ ಮಾಡಿಟ್ಟಿದ್ದೀನಲ್ಲ ಅದನ್ನು ಹಾಕಿಬಿಟ್ಟು ಫುಲ್ ಏನು ಅದನ್ನು ಇದು ಮಾಡಿಕೊಂಡೆ, ಫ್ರೈ ಮಾಡಿಕೊಂಡೆ. ಫ್ರೈ ಆದಮೇಲೆ ಉಪ್ಪು ನೋಡಿ ಹಾಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ಮೇಲೆ ನಾನು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಅಷ್ಟೇ ಹಾಕಿದ್ದು, ಬೇರೆ ಏನು ಪೌಡರ್ ಹಾಕಿಲ್ಲ. ಅಷ್ಟೇ ಹಾಕಿಬಿಟ್ಟು ನಾನು ಫುಲ್ ಕುದಿಯಬೇಕು ನೀರು, ನಾವು ಅದು ಡಬ್ಬಲ್ ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಸಬೇಕು. ಅದು ಕುದಿ ಬಂದಮೇಲೆ ಅಕ್ಕಿ ಹಾಕಿ ಮತ್ತೆ ಕುದಿ ಬರೋ ತನಕ ಬಿಡಬೇಕು. ಅದಾದಮೇಲೆ ಉಪ್ಪು ಟೇಸ್ಟ್ ಮಾಡಿ ನೋಡಿ, ನಿಮ್ಗೆ ಉಪ್ಪು ಬೇಕೋ ಬೇಕೋ ಎಲ್ಲ ನೋಡಿಬಿಟ್ಟು ವಿಸಲ್ ಮಾಡಿಸಿ, ಅಷ್ಟೇ ಸಾಕು, ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಊಟ ಮಾಡ್ತೀನಿ, ಅನ್ನ ಎಲ್ಲ ಥಂಡ ಆಗ್ತಾಯಿದೆ, ಊಟ ಮಾಡ್ಕೊಂಡು ಬರ್ತೀನಿ. ಫ್ರೆಂಡ್ಸ್ ಊಟ ಆಯಿತು. ನನ್ನ ಮಗಳು ಇವಾಗ ಆಟ ಆಡಿದಾಳೆ, ಮಲಗಿಸ್ತೆ ಬಾ ಅಂತ ಅಂದರೆ ಅದಕ್ಕೆ ಆಟ ಆಡ್ತಾಯಿದ್ದಾಳೆ. ಮಲಗಿಸ್ತೀನಿ ಬಾ ಅಂತ ಹೇಳಿದಕ್ಕೆ ಆಡ್ತಾಯಿದ್ದಾಳೆ. ಮತ್ತೇನಾಯಿತು ಫ್ರೆಂಡ್ಸ್ ಗೊತ್ತಾ, ನಾನು ಅಂಗಡಿಗೆ ಹೋಗಿ ಬರ್ಬೇಕಿದ್ರೆ ಅದು ಅವತ್ತು ಮೊನ್ನೆ ಆ್ಯಕ್ಚುಲಿ 4-5 ದಿನದ ಹಿಂದೆ ಅಲ್ಲೊಂದು ಸಂಸ್ಥೆ ಸ್ಕೂಲ್ ಇತ್ತಂತೆ, ಮತ್ತು ನಂಗೆ ಗೊತ್ತಿಲ್ಲ ಇವಾಗ. ಈಗ ಅಲ್ಲಿ ಯಾರೂ ಇಲ್ಲ, ಒಬ್ಬರು ತಾತ ಇರ್ತಾರಷ್ಟೇ. ಅವು ರಸ್ತೆ ಪಕ್ಕ, ಆ ಕಂಪೌಂಡ್ ಪಕ್ಕನೇ, ಒಳಗಲ್ಲ ಹೊರಗೆ, ರಸ್ತೆ ಪಕ್ಕ ಮೋರಿ ಇರುತ್ತಲ್ಲ, ಮೋರಿ ಅಂತಲ್ಲಿ. ಬಟ್ ಅಲ್ಲೇನೋ ನೀರೇನು ಹೋಗಲ್ಲ, ಯಾಕಂದರೆ ಫುಲ್ಲು ಗಿಡ ಹೂವಿನ ಗಿಡ, ಅದು ತೊಂಡೆಕಾಯಿ ಬಳ್ಳಿ ಎಲ್ಲ ತುಂಬ್ಕೊಬಿಟ್ಟಿದೆ. ಬಟ್ ಅಲ್ಲಿ ಯಾರೂ ಇರಲ್ಲ, ಸೊ ಅಲ್ಲೇನೋ ನೀರಿಗೇರೇನೂ ಹೋಗಲ್ಲ. ಅಲ್ಲಿ ಈ ಮಲ್ಲಿಗೆ ಗಿಡ ಗೊತ್ತಾ, ಇಷ್ಟು ಉದ್ದ ಹೂವು ಅದ, ನಮ್ಮ ಕಡೆ ಕಾಕಡ ಮಲ್ಲಿಗೆ ಅಂತ ಅಂತಾರೆ. ಆ ಮಲ್ಲಿಗೆ ಗಿಡ ಇತ್ತು, ಅವತ್ತು ಹೋಗ್ಬೇಕಾದ್ರೆ ಹೂವಾಗಿತ್ತು. ಕೀಳಕ್ಕೆ ಹೋದೆ, ಬಂದಿಲ್ಲ. ಹೂವು ಅಷ್ಟೇ ಕಿತ್ಕೊಂಡು ಮುಡ್ಕೊಂಡು ಹೋದೆ. ಇವತ್ತು ಬರಬೇಕಾದ್ರೆ ಮತ್ತೆ ಅದು ಕಣ್ಣಿಗೆ ಹೋಗ್ತೆ. ಲ್ಯಾಪ್ಟಾಪು ಒಂದು ಚಿಕ್ಕ ಗಿಡ ಕಟ್ ಬರೋಣ ಅಂತ ಹೇಳ್ಬಿಟ್ಟು ಕಿತ್ಕೊಬಂದೆ. ಗಿಡ ಕಟ್ ಮಾಡ್ಕೊಬಂದೆ, ಕಿತ್ಕೊಬಂದಿನ. ಎರಡೊಂದು ಗಿಡ ಇತ್ತು, ಒಂದು ಗಿಡ ಕಿತ್ಕೊಬಂದೆ, ತೋರಿಸ್ತೀನಿ ರೀ. ನೋಡಿ ಫ್ರೆಂಡ್ಸ್, ಇದೆ ಮಲ್ಲಿಗೆ ಗಿಡ, ಮಲ್ಲಿಗೆ ಗಿಡ ಎಲ್ಲ ಗಿಡ. ನಾನಂತೂ ಇದರ ಮೇಲೆ ಕಣ್ಣು. ಟೊಮೆಟೊ ಗಿಡ, ಚಿಕ್ಕ ಗಿಡಕ್ಕೆ ಟೊಮೆಟೊ ಕಾಯಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಗಿಡ ಏನಲ್ಲ, ಎಷ್ಟೊಂದು ಹೂವಿನ ಗಿಡ ಅಲ್ಲ, ದುಡ್ಡು ತೊಗೊಬಂದಿದ್ವಿ. ಅದರಲ್ಲಿ ಒಂದು ತುಳಸಿ ಗಿಡ ತೊಗೊಂಬಂದಿದ್ವಿ. ಅದೇನೋ ತುಳಸಿ ಗಿಡ ನಾವು ಮನೇಲಿ ಇಟ್ಟು, ತುಳಸಿ ಗಿಡ ಬಾಡು ಹೋಗೋದು, ಸತ್ತೋಗೋದು ಆಗಬಾರ್ದಂತೆ. ಮನೆ ಯಜಮಾನ್ ಕಷ್ಟ ಆಗತ್ತಂತೆ. ಲ್ಯಾಪ್ಟಾಪ್ ಇಟ್ಕೋ, ಡೋರ್ ಕ್ಲೋಸ್ ಮಾಡೋದು. ಯಾಕೋ ಗಂಟ್ಲು ಬರ್ತಾಯಿದೆ. ಅದಕ್ಕೆ ತುಂಬ ದಿನದಿಂದ ಫುಲ್ ಚಿಗುರೋದು, ಫುಲ್ ಎಲೆ ಉದುರೋಗೋದು, ಮತ್ತು ಚಿಗುರೋದು, ಮತ್ತು ಫುಲ್ ಎಲೆ ಉದುರೋಗೋದು, ಸ್ವಲ್ಪ ಬಾಡೋಗೋ ಥರ ಆಗಿಬಿಡ್ತು. ಸುಮ್ಮನೆ ಮೊದಲೇ 1000 ತಾಪತ್ರಯ, ಅದರಲ್ಲಿ ಇದೊಂದು ಹಿಂಗಾಗ್ಬಿಟ್ರೆ ಮತ್ತೆ ಏನಕ್ಕೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಮೊನ್ನೆ ಗಿಡ ಕಿತ್ತಿ, ಮತ್ತು ಬೇರೆ ಇಲ್ಲೇ ಮನೆ ಹತ್ರ ಮೋಸ್ಟ್ಲಿ ಇದ್ರದ್ದೇ ನಾನು ತಂದು ಗಿಡದೇ ಅನಿಸುತ್ತೆ, ಗೊತ್ತಿಲ್ಲ. ಬೀಜ ಎಲ್ಲ ಉದುರೋಗಿತ್ತೇನೋ, ಗಿಡ ಎಲ್ಲ ಹುಟ್ಟಿತ್ತು. ಒಂದು ಗಿಡ ಓನರ್ ಮನೆಯವರು ತಗೋಗ, ನಾನು ಆ ಗಿಡ ತಂದು ನೆಡಬೇಕು ಅಂತ ನೋಡಿಟ್ಕೊಂಡಿದ್ದೆ. ಬೆಳಗ್ಗೆ ಏನೋ ನೋಡಿದ್ದೆ, ಗಿಡ ಕಿತ್ಕೊಂಡು ತಗೋಗಿರೋಣ ಅಂತೇಳಿ. ಅವ್ರು ನೋಡಿದ್ರೆ ಮಧ್ಯಾಹ್ನದಲ್ಲಿ ಕಿತ್ಕೊಂಡು ತಗೊಂಡೋದ್ರು. ಇನ್ನೇನು ಯಾಕಂಡು ತುಳಸಿ ಗಿಡ ಆಯ್ತಲ್ಲ ಅಂತ ಅಂದ್ಕೊಂಡಾಗ ಪಕ್ಕದಲ್ಲೇ ಮತ್ತೊಂದು ತುಳಸಿ ಗಿಡ ಆಯಿತು. ಅವ್ರು ನೆಟ್ಟಿಟ್ಟಿದ್ರು, ಮತ್ತು ಅದು ಏನೋ ಕಳೆ ಕೀಳಬೇಕಾದ್ರೆ ಅದು ಸುತ್ತಮುತ್ತ ಗಿಡ ಕಿತ್ತಿ ಮಾಡಿದ್ರು, ನಂಗೆ ಗೊತ್ತಿಲ್ಲ. ಬಟ್ ಅಲ್ಲಿತ್ತು, ನಾನು ತೊಗೊಂಡು ಬಂದೈತೆ. ಹಂಗೆ ಅಲ್ಲಿ ಕೃಷ್ಣ ತುಳಸಿನ ಗಿಡ ಹುಟ್ಟಿತ್ತು. ಅವ್ರ ಮನೇಲಿ ಈ ಬಿಳಿ ತುಳಸಿ ಇಲ್ಲ, ಕೃಷ್ಣ ತುಳಸಿನೇ ಜಾಸ್ತಿ. ಅವ್ರ ಮನೆಯಲ್ಲೇ ಎಲ್ಲ ಕಡೆನೂ ಕಿತ್ತು ಹೋದಾಗ್ತಾ ಇರೋದು, ಯಾಕೆ ಗೊತ್ತಿಲ್ಲ. ನಮ್ಮ ಮನೇಲೆಲ್ಲ ತುಳಸಿ ಗಿಡ ಎಲ್ಲ ಕೀಳೋದೇ ಇಲ್ಲ, ಅದಾಗಿ ಹುಟ್ಟುತ್ತೆ. ಸತ್ತಿದಷ್ಟೇನಿಲ್ಲ, ವಯಸ್ಸಾಗೆಲ್ಲ ಹೋಗೋದಷ್ಟೇ ಬಿಟ್ಟರೆ ತುಳಸಿ ಗಿಡ ಕಿತ್ತು ಹೋದಾಕ್ತಾರಪ್ಪ. ಎಷ್ಟು ದೊಡ್ಡ ತುಳಸಿ ಗಿಡ ಇತ್ತು ಗೊತ್ತಾ. ಇಲ್ಲಿ ಗೇಟ್ ಹತ್ರ ಒಂದು ತುಳಸಿ ಗಿಡ ಇತ್ತು, ಅದನ್ನು ಕಿತ್ತು ಹೋದಾಕೋದು. ಆಮೇಲೆ ಅಲ್ಲೇ ಅವರು ಇವಾಗ ತರಕಾರಿ ಗಿಡ ನೆಟ್ಟಿಟ್ಟಿದ್ದಾರೆ, ಅಲ್ಲೂ ತುಳಸಿ ಗಿಡ ದೊಡ್ಡಕ್ಕಾಗಿತ್ತು, ಅದನ್ನು ಕಿತ್ತು ಹೋದಾಕ್ತಾರೆ. ಅದಕ್ಕೆ ಅವ್ರ ಮನೇಲಿ ತುಳಸಿ ಗಿಡ ಎಲ್ಲ ಬಿಟ್ಟಲ್ಲ. ಮೊನ್ನೆ ಗೊತ್ತಿಲ್ಲ ತುಳಸಿ ಗಿಡ ಎಲ್ಲಾಗಿತ್ತು. ಅವ್ರೇನು ಮನೆ ಫುಲ್ಲು ಪ್ಲಾಸ್ಟಿಕ್ ಹಾಕಿ ಇದು ಮಾಡಿದ್ದಾರೆ, ಏನಕ್ಕಂದರೆ ಮಳೆ ಬಂತು ಅಂದರೆ ನೀರಷ್ಟು ಮನೆ ಒಳಗೆ ಬರ್ತದೆ ಅಂತ ಹೇಳಿ. ಅವರು ಏನು ಇದು ಮಾಡಲಿಕ್ಕೆ ಕೊಟ್ಟಿಲ್ಲ, ಸೂರ್ಯನ ಬೆಳಕು ಮನೆಯೊಳಗೆ ಬೀಳದೆ ಇಲ್ಲ ಥರ ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಮನೆ ತುಳಸಿ ಗಿಡನೂ ಒಣಗಿಲ್ಲ, ಸಾಯೋಕ್ಕಾಯಿತು. ಅವ್ರ ಮನೆಯದು ಅವ್ರು ಏನು ಮಾಡಿದರು, ಮೊದಲು ಸ್ಟೆಪ್ ಹತ್ರ ಇಟ್ಟಿದ್ರು. ಅವರು ಈಗ ನೀರು ಬೀಳಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಸ್ವಲ್ಪ ಏನಾದ್ರು ಇಡೋ ಥರ ಮಾಡ್ಕೊಂಡಿದ್ರು.
ಏನು ಕಟ್ತಾರೆ ಫುಲ್ ರೌಂಡ್ ಏನೋ ಮಾಡ್ಕೊಂಡು ನಾನು ಹೇಳ್ಬರ್ತಾಯಿಲ್ಲ ಮಾಡಿದರು. ಅಲ್ಲಿ ಕಲ್ಲು ಹಾಕ್ಕೊಂಡು ತುಳಸಿ ಗಿಡ ಎಲ್ಲ ತೊಗೊಂಡು ಇಟ್ಕೊಂಡಿದ್ರು. ಅಲ್ಲಿ ಫುಲ್ ಒಂದು ನಮ್ಗಾರು ಸ್ವಲ್ಪ ಲೈಟಾಗಿ ಒಂಚೂರು ಗಿಡಕ್ಕೆ ಇದು ಬೆಳಕು ಬೀಳ್ತಿದ್ಬಿಟ್ರೆ ಶಾಖ ಅಂತ ಆಗೋದಿಲ್ಲ. ಆಯಿತು ಪ್ಲಾಸ್ಟಿಕ್ ಇಂದ್ರಿಂದ ಒಳಗೆ ಸ್ವಲ್ಪ ಬೆಳಕು ಬರ್ತದೆ. ಅವ್ರಿಗೆ ಏನಿಲ್ಲ ಫುಲ್ ಮೇಲ್ಗಡೆ ಸುತ್ತಮುತ್ತ ಎಲ್ಲ ಕವರ್ ಮಾಡ್ಕೊಬಿಟ್ಟಾರೆ, ಏನು ಬೆಳಕು ಬರ್ತಾಯಿಲ್ಲ. ತುಳಸಿ ಗಿಡ ಸಾಯ್ತು. ನಾನು ಮೊನ್ನೆ ಹೇಳಿದೆ ತುಳಸಿ ಗಿಡಕ್ಕೆ ಬಿಸಿಲು ಬೇಕು, ಸ್ವಲ್ಪ ಹಿಂದೆ ಆ ಕಡೆ ಹೋಗು, ತುಳಸಿ ಗಿಡಕ್ಕೆ ಬಿಸಿಲು ಬೇಕು, ಇಲ್ಲಾಂದರೆ ಗಿಡ ಬದುಕಲ್ಲ, ಚಿಗುರೋದಿಲ್ಲ, ತಂಪಿರಬಾರ್ದು ನಮ್ಮಮ್ಮ ಹೇಳಿದರು ಅಂತ ಅಂದೆ. ಅದಕ್ಕೆ ಅವರು ಇವತ್ತು ನೋಡಿದಾಗ ತುಳಸಿ ಗಿಡ ತಗೊಂಡು ಹೋಗ್ಬಿಟ್ಟು ಬಿಸಿಲು ಮೇಲೆ ಟೆರೆಸಿಗೆ ಹೋಗ್ತಿದ್ದಲ್ಲ ಅಂತಲ್ಲಿಟ್ಟಿದ್ದಾರೆ. ಮಲಗ್ಸನ ಅಂತ ಕರ್ಕೊಬಂದೆ. ನೋಡ್ರಿ ಮಲ್ಕೊಳ್ಳೋ ಹುಡುಗಿ ಎಲ್ಲ ಇವಳು. ಈ ಬರಿ ಅಂದ್ರೆ ಬರಿಯಲ್ಲ, ಇಂಥದ್ದೇ ಮಾಡ್ತಾಳೆ. ಹಾಯ್ ಫ್ರೆಂಡ್ಸ್, ಮಲ್ಕೊಂಡಿಲ್ಲ ಇವಳು, ಸಾಧ್ಯ ಆಗಿಲ್ಲ. ಆಟ ಆಡಿ ಮಲ್ಕೊಂಡಿಲ್ಲ. ನಾನು ಬೇಜಾರಾಗಿ ಎತ್ಕೊಬಂದೆ. ನೋಡಿ ಏನು ಮಾಡ್ತಾ ಇದ್ದಾಳೆ ಆಟ ನೋಡಿ. ಆಟ ಡ್ಯಾನ್ಸ್ ಮಾಡ್ಬಂದೆ ಒಂದು ಅಂತ ಹೇಳಿದ್ದಕ್ಕೆ ಇಷ್ಟೆಲ್ಲ ಮಾಡ್ತಾಳೆ. ಅವಳು ಮಾಡೋದನ್ನು ಅವಳೇ ನೋಡ್ಕೊಂಡು ಆಡ್ಬೇಕಂತ. ಏನಾಯ್ತದ ಬ್ಯಾಟು ಏನಾಯ್ತು? ನೀ ಅಲ್ಲಿ ಇಲ್ವಾ ಹೊಡಿಯೋದು ಪೇಂಟಿಗೆ ತಗೋತ ಹೋಗ್ ನೀನು. ಏನಿದೆಯೋ ಅಂತ ಮಾಡ್ತಿದ್ಯೆ? ಏನ್ ಮಾಡ್ತಿದ್ಯಾ? ಶರ್ಟ್ಲು ಹಾಕ್ಬೇಡ. ಏನು ಮಾತಾಡು, ಏನು ಬಿಡ್ತಾಳು? ಡ್ಯಾನ್ಸ್ ಮಾಡ್ದ? ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಏನೋ ತೋರಿಸ್ತೀನಿ. ಏನು ಗೊತ್ತಾ, ಮನೇಲೇ ಧೂಪ ಮಾಡೋದನ್ನು ತೋರಿಸ್ತೀನಿ. ಈಸಿ ಮೆಥಡಲ್ಲಿ ಮನೇಲಿರೋ ಕೇವಲ ವಸ್ತುಗಳಿಂದ ಧೂಪ ಮಾಡೋದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ನಾನಿಲ್ಲಿ ಒಣಗಿರೋದು ಹೂಗಳನ್ನು ತಗೊಂಡಿದ್ದೆ. ಇಲ್ಲಿ ನಾನು ಚೆಂಡು ಹೂ ಮತ್ತು ಗುಲಾಬಿ ಸೇವಂತಿಗೆ ಹೂ ಇದೆ. ಇಲ್ಲಿ ನಾನು 1 ಸ್ಪೂನ್ ತುಪ್ಪ, ಏಲಕ್ಕಿ, ಲವಂಗ, ಸಾಂಬ್ರಾಣಿ ಧೂಪ, ಕರ್ಪೂರ ಮತ್ತು ಪಲಾವೆಲೆ ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಬರೋಣ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಬೇಯಿಸ್ಕೊಂಡಿದ್ದೇನೆ. ಇದು ಆಲ್ರೆಡಿ ರೆಡಿಯಾಗಿದೆ. ಇದನ್ನು ಗ್ಯಾಸ್ ಶೇಪ್ ಬೇಕು, ಆ ಶೇಪ್ ನೀಟಾಗಿ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕು, ಎಷ್ಟು ಸಣ್ಣ ಬೇಕು ಅಂತ ನೋಡಿ. ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ರಿ. ಹೇಗಿದ್ರು ಮಳೆಗಾಲ, 4-5 ದಿನ ಇಡಿ. ಹಾಗಲ್ಲ ಮೊನ್ನೆ ಜಸ್ಟ್ ಹಿಂಗೆ ಗೊತ್ತು. ನೋಡು, ನಮಗೂ ಇಲ್ಲೇನು ಜಾಸ್ತಿ ಬಿಸಿಲಿಲ್ಲ. ಫ್ರೆಂಡ್ಸ್, ಕಸಾಲ ಗುಡಿಸಿ ಮನೆ ಕ್ಲೀನ್ ಮಾಡಿ ಬಂದೆ. ಮೂಸಮ್ ಜೊತೆ ಐತಲ್ಲ, ಕಸಾಲ ಇರೋ ಪಾತ್ರೆಗೆ ಇನ್ನು ಮಾಡ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ನಿಮ್ಗೆ ಏನಾದರೂ ಆಕಾರ ಮಾಡ್ಕೊಂಡಿಲ್ಲ ಅಂದರೆ ಈ ಥರ ಪ್ಲೇಟಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಶೇಪ್ ಕೊಡಿ. ಆಯ್ತು ನೋಡಿ, ಎಷ್ಟು ಚೆನ್ನಾಗಿ ಶೇಪ್ ಅಂತು. ನಾವು ಅಂಗಡಿ ತರ್ತೀವಲ್ಲ ಅದೇ ಈ ಥರ ಶೇಪ್ ಅಂತು. ನನ್ನ ಮಗಳು ಒಂದೊಂದು ಮಾಡಿದ್ದಾಳೆ, ಪುಟ್ಟು ಒಂದೊಂದೆಲ್ಲ ನನ್ನ ಮಗಳು ಮಾಡಿದ್ದಾಳೆ. ಯಾವ ಶೇಪ್ ಆದ್ರೇನು ಫ್ರೆಂಡ್ಸ್ ಅಲ್ವಾ, ಯಾವ ಶೇಪ್ ಆದ್ರೇನು ದೇವರಿಗೆ ಹಚ್ಚೋದು ಅಷ್ಟು ಆಯಿತು, ಹಾಗೆ ಬಂದು ಆಯಿತು. ಮನೆ ಅಂತೂ ಎಂತೂ ಧೂಪ ಮಾಡಿದೆ, ತೋರಿಸ್ತೀನಿ ಹೇಳಿ. ಇಷ್ಟು ಧೂಪ ಆಯಿತು. ನಿಮ್ಗೆ ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ, ಅದೇ ಶೇಪು ಇದೇ ಶೇಪು ಅಂತಿಲ್ಲ. ಒಟ್ಟಿನಲ್ಲಿ ಬೆಂಕಿ ಹಚ್ಚಿದ ಧೂಪ ಬಂದ್ರೆ ಆಯಿತು ಅಷ್ಟೇ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಧೂಪ ಮಾಡೋದು ಇಷ್ಟೇ ಇದೆ. ನಿಮಗೆ ಬೇರೆ ಏನೇನು ಬೇಕೋ ಗೋಮೂತ್ರ ಎಲ್ಲ ಹಾಕಿ ಮಾಡ್ತಾರೆ. ನಾನು ಸಿಂಪಲ್ಲಾಗಿ ಅರ್ಜೆಂಟಾಗಿ ಮಾಡ್ಕೊಳ್ಳೋದನ್ನು ತೋರಿಸ್ಕೊಟ್ಟಿದ್ದೀನಿ. ಮಾಡಿ ಟ್ರೈ ಮಾಡಿ ಒಂದ್ಸಲ, ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ಮುಖೆಲ್ಲ ತೊಗೊಂಡು ಪೂಜೆ ಮಾಡಬೇಕು. ಪೂಜೆ ಮಾಡಿಕೊಂಡು ಬರ್ತೀನಿ. ಥ್ಯಾಂಕ್ ಯು, ಬಾಯ್. ಹಾಯ್ ಫ್ರೆಂಡ್ಸ್, ಪೂಜೆ ಅಂತ ಆಯಿತು ನೋಡಿ, ಕಾಣಿಸುತ್ತೆ ಬ್ಯಾಕ್ ಕ್ಯಾಮ್ರಾ. ಪೂಜೆ ಮಾಡಾಯಿತು ನೋಡಿ. ನಾವು ಅಂಗಡಿಯಿಂದ ತರೋದು ಊಟ ಈ ಥರ ಅದು ಅಷ್ಟೇ. ಆಯಿತು, ಮುಖ ತೊಳೆದಿದ್ದೀನಲ್ಲ, ಮುಖಕ್ಕೆ ಕ್ರೀಮ್ ಹಚ್ಚೋಣ ಅಂತ. ಓಕೆ, ನಾನು ಯಾವ ಕ್ರೀಮ್ ಹಚ್ಚುತ್ತೀನಿ ಅಂತ ತೋರಿಸ್ತೀನಿ. ಎಲ್ಲ ಹಚ್ಚು, ನಿಮಗೆ ಕ್ರೀಮ್ ಹಚ್ಚೋದು. ನಾನು ವೀಡಿಯೋ ಆಫ್ ಮಾಡ್ಕೊಂಡು ಎಲ್ಲ ಹಚ್ಕೊಂಡ್ಬಿಟ್ಟು ಅಷ್ಟೇ. ನಂದು ಆಲ್ರೆಡಿ ಆಯಿಲ್ ಸ್ಕಿನ್ನ ಇದೆ, ಜಸ್ಟ್ ಅಷ್ಟೇ ಹಚ್ಚೋದು, ಜಾಸ್ತಿ ಹಚ್ಚೋದು. ಅದಾದಮೇಲೆ ಹಚ್ಚುತ್ತೇನೆ ಅಷ್ಟೇ, ಬೇರೆ ಏನು ಹಚ್ಚೋದು. ಸ್ಟಿಕ್ಕರ್ ಎಲ್ಲ ಹಚ್ಚೋದು, ನಿಲ್ಲಲ್ಲ ಸ್ಟಿಕ್ಕರ್. ಸಾಕು, ಚಂದ ಚಂದ ಪಾಪು, ಚಂದ ಬಿಡು.
ಫ್ರೆಂಡ್ಸ್ ನನ್ನ ಹಚ್ಚು ಬೇರೆ ಹಚ್ಚು. ಅದನ್ನೆಲ್ಲ ಕಂಡುಹಿಡೋದಂದರೆ ಈ ನಮ್ಮನೆ ಕಿತಾಪತಿ ರಾಣಿ ನನಗೆ ಮುಖ ಕಲ್ಲ ಹಚ್ಕೊಬಿಟ್ಟಾರೆ. ಆ್ಯಕ್ಚುಲಿ ಅದು ಎಲ್ಲ ಇರ್ತಿದ್ದೆ ಫ್ರಿಜ್ ಮೇಲೆ. ಒಂದಿನ ಏನು ಎಲ್ಲ ಚಲ್ತಿದ್ಲು ಅಂತ ಹೇಳ್ಬಿಟ್ಟು ಒಂದು ಹೋದೆ ಬಿದ್ದು ಹೊಡೆದು ಹೋಗ್ಬಿಡ್ತು. ಇವಾಗ ನಾನು ಕಾಫಿ ಮಾಡ್ಕೊತೀನಿ ನನ್ನ ಮಗಳಿಗೆ. ಹೊಡಿತಲಪ್ಪು ಪಪ್ಪ ಬಲ್ಲಿ ಚಾಕ್ಲೇಟ್. ಪಪ್ಪ ನಂಗಷ್ಟೇ ಚಾಕ್ಲೇಟ್ ತಂದು ಕೊಡ್ತಾರೆ, ನಿಂಗೆ ತಂದು ಕೊಡಲ್ಲ. ಹಿಂಗೆ ಬೇಕು ಹಾಲು ನನಗೆ ಕಾಫಿ. 2-3 ದಿನ ಆಗ್ಬಿಟ್ರೆ ಕಾಫಿ ಕುಡಿಲಿಲ್ಲ ಅಂದ್ಬಿಟ್ರೆ ಒಂಥರ ಏನೋ ಇಲ್ಲ ಅನ್ನೋ ಥರ ಬಿಡ್ತು. ಅವಳಿಗೆ ಒಂದು ಅರ್ಧ ಓನಾ ಸ್ಟ್ರಾಂಗ್ ಆಗಿರೋದು, ಸ್ವೀಟ್ ಇರ್ಬಾರ್ದು, ಕೈಯನ್ನು ಹೋಗ್ಬಾರ್ದು. ಏನಾಯ್ತು? ಹಾಲು ಬೇಡ, ನಾನು ಬೇಡ ಅಲ್ಲ. ಏನು ಕಾಫಿ ಕುಡಿಕಿಲ್ಲ? ಅವ್ರು ಹೇಳ್ದಂಗೆ ಕೇಳ್ಬೇಕಂತೆ ನಾನು. ಏನಾಯ್ತು? ಟಿ ವಿ ಸ್ವಿಚ್ ಆನ್ ಮಾಡುವಾಗ ಪಾಪು ಬರ್ತದೆ ಇವತ್ತು. ಪಾಪು ಬರ್ತದೆ, ಚಿಕ್ಕ ಬೇಕಂತ ಮಾಡಿದೆ ಪಶಿ. ಪಾಪು ಬರ್ತದೆ. ಹಾಂ 2 ಅದು ರಿಮೋಟ್ ಬೇಕಾ? ಸ್ಟೂಲ್ ಹಾಕೊಂಡು ರಿಮೋಟ್ ತಗೋ ಮಗನೇ. ಸ್ಟೂಲ್ ಇರೋದು ಸ್ಟೂಲು. ಹಾಯ್ ಫ್ರೆಂಡ್ಸ್, ಆಡಿ ತುಂಬ ಸುಸ್ತಾಯಿತು. ಇವಾಗ ಊಟ ಮಾಡೋಣ ಅಂತ ಬಂದ್ವಿ. ಅದೇ ಪಲಾವ್ ಮಾಡಿದ್ನಲ್ಲ ಮಧ್ಯಾಹ್ನ, ಅದನ್ನೇ ಬಿಸಿ ಮಾಡಿಕೊಂಡು ಇವಾಗ ತಿನ್ನೋದು. ಯಾಕಂದರೆ ಇರೋದೇ ಇಬ್ಬರು, ಅವಳದು ಊಟ ಮಾಡಿದ್ರು ಬಿಟ್ಟರು ಅವನ್ನ ಹೇಳಲಿಕ್ಕಾಗಲ್ಲ. ಇನ್ನು ನಾನು ಒಬ್ಬರಿಗೆ ಮಧ್ಯಾಹ್ನ ಒಂದು, ಬೆಳಿಗ್ಗೆ ಒಂದು, ರಾತ್ರಿ ಒಂದು. ಇದು ನನ್ನ ಯಾವತ್ತೂ ಇಲ್ಲ. ಸ್ವಲ್ಪ ಮದುವೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇತ್ತು, ಏನಕ್ಕಂದರೆ ನನ್ನ ಹಸ್ಬೆಂಡು ರಾತ್ರಿ ಅದಂತೂ ಬೆಳಗ್ಗೆ ಮುಟ್ಟೋದೇ ಇಲ್ಲಾಗಿತ್ತು. ಇನ್ನು ಬೆಳಗ್ಗೆ ಮಾಡಿದ್ದು ಸಂಜೆ ಅಲ್ಲಿ ತಿನ್ನಲ್ಲ, ಮಧ್ಯಾಹ್ನವಾಗಿ ಬೇಕಾದ್ರೆ ಸಂಜೆ ತಿಂತಿದ್ರು.
ಸೊ ಅದು ಕೈಕೊಳ್ಳಿ. ಅದಕ್ಕೆ ನಮ್ಗೆ ಅದು ಇಲ್ಲ. ನಮ್ಮ ಮನೇಲಾದರೂ ಅಷ್ಟೇ, ನಮ್ಮ ಅಪ್ಪ ನಾವೆಲ್ಲ ಮಧ್ಯಾಹ್ನ ರಾತ್ರಿದೆಲ್ಲ ತಿಂದು ನಮ್ಗೆ ಅಭ್ಯಾಸ ಇದೆ ಫ್ರೆಂಡ್ಸ್. ಶ್ರೀಮಂತರದ್ದು ಇಲ್ಲ, ಬಡತನದಿಂದನೇ ಬಂದಿದ್ದು. ಕೀಟ್ಲೆ ನಮ್ಮ ಮನೇಲಿ ನಮ್ಮಮ್ಮ ಹೇಳ್ತಾರೆ, ನಮ್ಮ ಫ್ಯಾಮಿಲಿಯಲ್ಲಿ ಇವಳೆ ಹುಟ್ಟಿಗೆ ಇವಳೆ ಈ ಥರ ಕೀಟ್ಲೆ. ಯಾನಂತೂ ಸ್ವಲ್ಪನೂ ಕೀಟ್ಲೆ ಮಾಡಿಲ್ಲ ಅಂತೆ. ನನ್ನ ತಮ್ಮ ಸ್ವಲ್ಪ ಕೀಟ್ಲೆ ಆಗಿತ್ತು. ಈ ನನ್ನ ಹಸ್ಬೆಂಡ್ ಏನೋ ಗೊತ್ತಿಲ್ಲ, ಅವರು ಕಾಲೇಜು ಹೈಸ್ಕೂಲು ಅವರು ಕೆಲಸ ಮಾಡಿರೋ ಕಂಪ್ನಿ ಅದು ಇದ್ರ ಬಗ್ಗೆ ಎಲ್ಲ ಏನಾದ್ರು ಸ್ವಲ್ಪ ಹೇಳ್ತಾರೆ ಬಿಟ್ಟು ಅವರು ಚಿಕ್ಕವಿದ್ದಾಗ ಹೆಂಗಿದ್ರು ಏನೋ ಎಂಥದ್ದು ನಮ್ಮ ಹತ್ರ ಈ ನನ್ನ ಹತ್ರ ಒಂದಿನ ಶೇರ್ ಮಾಡ್ಕೊಂಡಿಲ್ಲ. ಹೆವಿ ಕೂಗಾಡ್ತಾಳೆ. ನಮ್ಮ ಅಪ್ಪನ ಹತ್ರ ಹೊರತ ತಿಂದಿದ್ದಿದೆ, ನಮ್ಮ ಅಮ್ಮನ ಹತ್ರ ಹೊರತ ತಿಂದಿದೆ ಇಲ್ಲಪ್ಪ. ಎಲ್ಲೋ ಒಂದ್ಸಲ ನಾನು ನನ್ನ ತಮ್ಮ ಜಗಳ ಮಾಡ್ಬೇಕಾರೆಲ್ಲ ಹೊರತ ತಿಂದಿದ್ದಿದ್ರೆ. ಊಟಕ್ಕಾಗ ಬಂದಿದ್ದೀನಿ ಫ್ರೆಂಡ್ಸ್. ನನ್ನ ಮಗಳು ಸಂಜೆ ಸ್ವಲ್ಪ ಊಟ ಮಾಡಿದ್ಲು, ಇವಾಗ ಆಟ ಆಡಿದ್ಲಲ್ಲ ಪಾಪ ಹಸಿವೆ. ಓಕೆ, ಊಟ ಮಾಡಿಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಊಟ ಮಾಡಿ ಮಾತ್ರ ವಾಶ್ ಮಾಡ್ತಿದ್ದೆ. ಓಕೆ, ಅವಳಿಗೆ ಊಟ ಮಾಡಿಸೋದಾದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಊಟ ಮಾಡಿಕೊಂಡು ಆಮೇಲೆ ಬೈ ಫ್ರೆಂಡ್ಸ್. ಊಟ ಆಯಿತು, ಪಾತ್ರೆ ತೊಳೆದಾಯಿತು. ಇವಾಗ ಏನಂದರೆ ನನ್ನ ಮಗಳಿಗೆ ಹೆವಿ ನಿದ್ದೆ ಬಂದಿದೆ. ಕಣ್ಣೆಲ್ಲ ತಿಕ್ಕೊಂತಿದ್ದಾಳೆ. ಅವಳನ್ನ ಮಲಗಿಸ್ಬೇಕು ಅಲ್ವಾ ಮಗನೇ? ಫೋನ್ ಮಾತ್ರ ಕೈಯಲ್ಲಿ ಕೊಟ್ಬಿಟ್ರೆ ಏನೇನು ಓದ್ಬಿಡ್ತಾಳೆ, ಏನು ಓದ್ತಾಳು ಏನೋ. ಒಟ್ಟಿನಲ್ಲಿ ನನ್ನ ಮೊಬೈಲ್ ಅರ್ಧ ಹಾಳು ಮಾಡಿಬಿಟ್ಲು, ಹೊಸ ಫೋನ್ ಅನ್ನೋದಷ್ಟೇ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನನ್ನ ವೀಡಿಯೋ ನೋಡಿಬಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನು ದಿನ ಹೋದಂಗೆ ಒಳ್ಳೊಳ್ಳೆ ವೀಡಿಯೋ ತರಲಿಕ್ಕೆ ನನಗೂ ಆಸೆ ಇದೆ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬು, ಲೈಕು, ಶೇರು, ಕಮೆಂಟ್ಸ್ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು. ನಾಳೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ. ಈ ವಿಡಿಯೋನಲ್ಲೇ ಮುಗಿಸ್ಬಿಟ್ಟು ನಾನು ಮಲ್ಕೊತೀನಿ. ನಾಳೆ ಬೆಳಿಗ್ಗೆ ಮತ್ತದೇ ರೊಟೀನ್. ಓಕೆ, ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಥ್ಯಾಂಕ್ ಯು. ಓಕೆ ಫ್ರೆಂಡ್, ಬಾಯ್, ಗುಡ್ ನೈಟ್. ಇಂಪಾರ್ಟೆಂಟ್ ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.